ನಮಸ್ಕಾರ ವೀಕ್ಷಕರೇ, SUM ಕ್ರಿಯೇಟರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ವೀಕ್ಷಕರೇ, ಹಿಂದಿನ ವಾಸ್ತು ಟಿಪ್ಸ್ ಸರಣಿಯಲ್ಲಿ ಒಂದು ಅತ್ಯಂತ ಸಂವೇದನಾಶೀಲವಾದ, ಬಹುಶಃ ನಿಮಗೊಮ್ಮೆ ಅನಿಸಿರಬಹುದಾದ ಪ್ರಶ್ನೆ: ಮದುವೆ ತಡವಾಗ್ತಿದೆ, ಇದು ವಾಸ್ತುವಿನ ಕಾರಣವೇ? ಹೌದು, ಕೆಲವೊಮ್ಮೆ ವಾಸ್ತು ದೋಷಗಳು ಮದುವೆಯ ತಡಕ್ಕೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಮದುವೆ ತಡಕ್ಕೆ ಕಾರಣಗಳೆಲ್ಲ ವಾಸ್ತುವಲ್ಲ, ಆದರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಮನೋಧರ್ಮದ ಅಂಶಗಳ ಜೊತೆಗೆ ಮನೆಯ ಶಕ್ತಿ ವಾತಾವರಣದ ಕೂಡ ವ್ಯಕ್ತಿಯ ವೈವಾಹಿಕ ಯೋಗದ ಮೇಲೆ ಪರಿಣಾಮ ಬೀರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ದಿಕ್ಕುಗಳ ದೋಷಗಳು, ಪೂಜಾ ಸ್ಥಳದ ಸ್ಥಿತಿ, ತುಳಸಿ ಅಥವಾ ದೇವರ ದಿಕ್ಕಿನಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ವೈವಾಹಿಕ ದೋಷ ಉಂಟಾಗಬಹುದು. ಯಾವ ವಾಸ್ತು ದೋಷಗಳು ಮದುವೆಗೆ ತಡ ಉಂಟಾಡಬಹುದು? ಈಶಾನ್ಯ ದಿಕ್ಕಿನ ಅಶುದ್ಧತೆ. ಇದು ದೇವತಾ ಶಕ್ತಿಯ ದಿಕ್ಕು. ಇಲ್ಲಿ ಶೌಚಾಲಯ ಬೇರೆ ಕೊಡೆ ಕೂಡಿದ್ದು, ತ್ಯಾಜ್ಯ ಇಡುವ ಮುನ್ಸೂಚನೆ ಇಲ್ಲದ ಕೊಡೆ ಇದ್ದರೆ ಮನೆಯಲ್ಲಿ ಪುಣ್ಯಶಕ್ತಿ ಕಡಿಮೆಯಾಗುತ್ತದೆ. ವಾಯುವ್ಯ ದಿಕ್ಕಿನಲ್ಲಿ ತುಂಬ ಬದಲು. ಇದು ಯುವತಿಯರ ದಿಕ್ಕು. ಇಲ್ಲಿ ಅಗ್ನಿ, ಕಪ್ಪು ಬಣ್ಣ ಅಥವಾ ಅವ್ಯವಸ್ಥೆ ಇದ್ದರೆ ಮದುವೆಯ ಯೋಗದಲ್ಲಿ ತಡ ಆಗಬಹುದು. ಮೂರನೇದು, ದಕ್ಷಿಣ ಪಶ್ಚಿಮ ಮಲಗುವ ಕೋಣೆ ದೋಷ. ಇದು ಸ್ಥಿರತೆ, ಮದುವೆಯ ನಿರ್ಧಾರ ದಿಕ್ಕು, ಆದರೆ ಇಲ್ಲಿ ಅವಿವಾಹಿತರು ಮಲಗಿದರೆ ಮದುವೆ ತಡ ಆಗಬಹುದು. ನಾಲ್ಕನೆಯದು, ತುಳಸಿಯ ಗಡ್ಡೆ ದಿಕ್ಕು ತಪ್ಪಾಗಿರುವುದು. ತುಳಸಿಯ ದೇವತೆಯ ಶಕ್ತಿ ತಪ್ಪಾದ ದಿಕ್ಕಿನಲ್ಲಿ ಇದ್ದರೆ ದೇವರ ಅನುಗ್ರಹ ತಡವಾಗಬಹುದು. ಐದನೇದು, ಪೂಜಾ ಕೋಣೆಯ ದಿಕ್ಕು ತಪ್ಪು. ಪೂಜಾ ಕೋಣೆ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇದ್ದರೆ ಇವು ಲಾಭದ ದಿಕ್ಕುಗಳಾದರೂ ಪೂಜಾ ಶಕ್ತಿ ಇವುಗಳೊಂದಿಗೆ ಸ್ಥಿರವಾಗುವುದಿಲ್ಲ. ದೇವರ ಮುಖ ಮತ್ತು ದೇವರ ಶ್ರೇಷ್ಠ ಶಕ್ತಿಯ ಹರಿವು ಸರಿಯಾಗಿ ಆಗಲ್ಲ. ವಿಶೇಷವಾಗಿ ಈಶಾನ್ಯದ ಬದಲು ಪಶ್ಚಿಮಕ್ಕೆ ಪೂಜಾ ಕೋಣೆ ಇಟ್ಟರೆ ಅದು ಆಧ್ಯಾತ್ಮಿಕ ಶಕ್ತಿ ತಡೆಹಿಡಿಯುತ್ತದೆ. ಪರಿಹಾರಗಳು: ಸರಳ ವಾಸ್ತು ಶುದ್ಧತೆ. ಮನೆಯ ಈಶಾನ್ಯ ದಿಕ್ಕು ಶುದ್ಧವಾಗಿರಲಿ. ಅಲ್ಲಿ ನೀರಿನ ಟ್ಯಾಂಕ್, ಗಂಗಾಜಲದ ಬಾಟಲಿಯಲ್ಲಿ ಅಥವಾ ಚಂದನ ದೀಪ ಇರಿಸಬಹುದು. ಯುವತಿಯರ ಕೋಣೆ ವಾಯುವ್ಯ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಲಿ. ಮಲಗುವ ಕೋಣೆ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಇರಲಿ. ಪೂಜಾ ಕೋಣೆ ಈಶಾನ್ಯ ದಿಕ್ಕಿನಲ್ಲಿ ಇರಲಿ. ತುಳಸಿ ಗಡ್ಡೆ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಲಿ. ಮನಸ್ಸಿಗೆ ಶಾಂತಿ ಕೊಡುವ ಟಿಪ್ಸ್: ಬಿಳಿ ಅಥವಾ ಹಸಿರು ಬಣ್ಣದ ಹೂವುಗಳನ್ನು ದೇವರಿಗೆ ಅರ್ಪಿಸಿ. ಮದುವೆ ಪ್ರಾರ್ಥನೆಗೆ ಶಾರದಾ ದೇವಿ ಅಥವಾ ಪಾರ್ವತಿ ದೇವಿಯ ಶಕ್ತಿಯಿಂದ ಪ್ರಾರಂಭ ಮಾಡಿ. ಮನೆಯ ಒಳಗೆ ಗಜಲಕ್ಷ್ಮಿ ಚಿತ್ರ ಇರಿಸಿ. ಮದುವೆ ತಡ ಇರುವವರಿಂದ ಕೇಳಲ್ಪಡುವ ಪ್ರಶ್ನೆಗಳು: ನೆನಪಿನಲ್ಲಿ ಯಾರೂ ಇಲ್ಲ, ಆದರೆ ಎಲ್ಲಿ ತಪ್ಪು ಆಗ್ತಿದೆ? ಅವನಿಗೆ ಎಲ್ಲವೂ ಒಳ್ಳೆಯದು, ಆದರೆ ಮದುವೆ ಪಕ್ಕ ಆಗೋದಲ್ಲ, ಏನು ಸಮಸ್ಯೆ? ಈ ಪ್ರಶ್ನೆಗಳಿಗೆ ಉತ್ತರ ವಾಸ್ತುವಿನಲ್ಲಿ ಸಿಕ್ಕಿತು. ಮನೆ ಅಥವಾ ಫ್ಲಾಟ್ ಪ್ಲಾನ್ಗಳನ್ನು ಪರಿಶೀಲಿಸಿ ನೋಡಿ. ಕೊನೆಗೆ ವಾಸ್ತುಶಾಸ್ತ್ರವು ಕೆಲವು ಗೃಹ ವಿನ್ಯಾಸವಲ್ಲ,
ಇದು ಶಕ್ತಿ ಅರಿವಿನ ನಕ್ಷೆ. ಮದುವೆ ತಡ ಎನ್ನುವುದು ಕೆಲವು ದಿಕ್ಕುಗಳ ಶಕ್ತಿ ಹರಿವು ತಪ್ಪಿದರೆ ಉಂಟಾಗಬಹುದಾದ ಒಂದು ಪರಿಣಾಮ. ನೀವು ಇವತ್ತಿನಿಂದಲೇ ಈ ದಿಕ್ಕುಗಳನ್ನು ಸರಿಪಡಿಸಿದರೆ ಶಕ್ತಿ ಹರಿವಿನಲ್ಲಿ ಬದಲಾವಣೆ ಉಂಟಾಗಬಹುದು. ನಿಮ್ಮ ಮನೆಯ ಪ್ಲಾನ್ ಕಳಿಸಿ ಉಚಿತ ಮಾರ್ಗದರ್ಶನ ಪಡೆಯಿರಿ. ಈ ವಿಡಿಯೋ ಉಪಯುಕ್ತವಾಯಿತೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. SUM ಕ್ರಿಯೇಟರ್ಸ್ ಚಾನಲ್ಗೆ ಮುಂದಿನ ಟಿಪ್ಸ್ನಲ್ಲಿ ಹಣದ ಸಮಸ್ಯೆ, ಪರಿಶ್ರಮವಿಲ್ಲದ ಪರಿಹಾರಗಳು, ವಾಸ್ತು ದೋಷ ನಿವಾರಣಾ ಉಪಾಯಗಳು, ಮನೆ ಕಟ್ಟುವ ಮುನ್ನ ಮಾಡಬೇಕಾದ 5 ಟಿಪ್ಸ್. ಧನ್ಯವಾದಗಳು. ದೇವರ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ.